ಟಾಕಿಂಗ್ ಅಬೌಟ್ ಹಾ. ಆಲ್ ದ ಸಿಂಪ್ಟಮ್ಸ್, ಹಾ. ಅಂದ್ರೆ ಜನರು ಗೊತ್ತು ಈ ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಬಾರ್ದು, ಹಾ, ಹಾ, ಹಾ. ಇದಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಬಟ್ ಸ್ಟಿಲ್ ಹೌದು ಕ್ವಾಕ್ಸ್ ಗಳ ಹತ್ರ ಹೋಗೋರು ಜಾಸ್ತಿ. ಹೌದು, ನಿಮ್ಮ ಹೌದು. ಮಿಷನ್ನೇ ಇದಾಗಿರೋದ್ರಿಂದ, ಅಂದ್ರೆ ಹಾ, ಹಾ. ನಮ್ಮ ದೇಶದಲ್ಲಿ ಏನು ಅಂದಾಜಾಗಿ 1.5 ಮಿಲಿಯನ್ ಕ್ವಾಕ್ಸ್ ಗಳಿದ್ದಾರೆ. 1.5 ಮಿಲಿಯನ್, ಹಾ. 15 ಲಕ್ಷ ಜನ. Oh my God. ಹಾ, ಹಾ. ಸೊ ಇವಾಗ ಒಂದ್ ಕಡೆ ನೀವು ಎಜುಕೇಟ್ ಮಾಡ್ತಾ ಬರ್ತೀರಾ, ಬಟ್ ವಾಟ್ ಎವರ್ ಸೆಡ್ ಅಂಡ್ ಡನ್, ಯಾರೋ ಬಂದ್ ಹೇಳ್ತಾರೆ ನಾನಿಲ್ಲಿ ಹೋಗಿದ್ದೆ ವಾಸಿ ಆಯ್ತು, ಬರೀ ಇವ್ರೊಂದು ಮೆಡಿಸಿನ್ ಕೊಡ್ತಾರೆ ವಾಸಿ ಆಯ್ತು, ಅಥವಾ ಅವ್ರದ್ದೊಂದು ಪ್ರೊಸೀಜರ್ ಇದೆ ವಾಸಿ ಆಯ್ತು. ಎನಿ ಡೇ ಡು ಯು ಥಿಂಕ್ ಜನ ಸರ್ಜರಿ ಬದಲು ಅದನ್ನೇ ಪ್ರಿಫರ್ ಮಾಡ್ತಾರೆ ಅಂತ, ಅಥವಾ ಇವಾಗ ಅವೇರ್ನೆಸ್ ಹೆಚ್ಚಾಗ್ತಿದ್ಯಾ? ಹಾ ಮೇಡಮ್, ಇತ್ತೀಚೆಗೆ ಹಾ. ತುಂಬಾ ಅವೇರ್ನೆಸ್ ಬರ್ತಾ ಇದೆ. ಆಕ್ಚುಲಿ ಅವೇರ್ನೆಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಜನ ಬಂದು ಬಾಯ್ಬಿಟ್ಟು ಹೇಳ್ತಾರೆ, ಸರ್ ನಾನು ಈ ಕ್ವಾಕ್ ಹತ್ರ ಹೋಗಿದೆ ಸರ್, ನಾನು ಈ ಬೆಂಗಾಲಿ ಹತ್ರ ಹೋಗಿದೆ ಸರ್, ನಾನು ಈ ನಾಟಿ ವೈದ್ಯ ಹತ್ರ ಹೋಗಿದೆ ಸರ್, ನಿಮ್ಮ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಸರ್, ನಿಜವಾಗ್ಲೂ ತುಂಬಾ ಅನುಕೂಲ ಆಯ್ತಂತ ಸುಮಾರು ಜನ ಕ್ವಾಕ್ಸ್ ನ ಬಿಟ್ಟು ಬರ್ತಾ ಇದ್ದಾರೆ. ಈ ಕ್ವಾಕ್ಸ್ 15 ಲಕ್ಷ ಜನ ಇದ್ದಾರೆ ಮೇಡಮ್ ಇಂಡಿಯಾದಲ್ಲಿ. 15 ಲಕ್ಷ ಜನ ಒಂದು ಕ್ವಾಕು ಒಂದು ದಿನಕ್ಕೆ 20,000 ಮಾಡಿದ್ರೆ 25 ಲಕ್ಷ ಕೋಟಿ ಆಯ್ತು ಈ ಕ್ವಾಕ್ಸ್ ಕತೆ. ಆಯ್ತಾ? ಕ್ವಾಕ್ಸ್ ಹತ್ರ ನೀವೆಲ್ಲ ಅನ್ಕೊಂಡಿರ್ತೀರಾ ಹಳ್ಳಿ ಜನ ಹೋಗ್ತಾರೆ, ಅವಿದ್ಯಾವಂತರು ಹೋಗ್ತಾರೆ ಅಂತ. ಮೇಡಮ್, ಸೆಲೆಬ್ರಿಟೀಸ್ ಹೋಗಿದ್ದಾರೆ ಕ್ವಾಕ್ಸ್ ಹತ್ರ, ಸಿಇಒಸ್ ಹೋಗಿದ್ದಾರೆ, ಬ್ಯೂರೋಕ್ರಾಟ್ಸ್ ಹೋಗಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಹೋಗಿದ್ದಾರೆ ಕ್ವಾಕ್ಸ್ ಹತ್ರ. ಸೊ ಅಂತ ಜನ ಹೋಗ್ಬೇಕಾದ್ರೆ ಇನ್ ಮಿಕ್ಕಿದವ್ರು ಏನ್ ಮಾಡ್ತಾರೆ ಪಾಪ ಅವ್ರದ್ದು. ಅದ್ರ ಜೊತೆನಲ್ಲಿ ಈ ಕ್ವಾಕ್ಸ್ ಇರ್ತಾರಲ್ಲ, ಈ ಕ್ವಾಕ್ಸ್ ಏನ್ ಮಾಡ್ತಾರೆ, ಆ ಮೋಷನ್ಗೆ ಹೋಗೋ ಜಾಗದಲ್ಲಿ ಆಸಿಡ್ ಹಾಕೋದು, ದಾರ ಕಟ್ಟೋದು, ಕೆಲವರು ವಿಳೆದೆಲೆ ಅಡಿಕೆ ಎಲ್ಲ ಪ್ರೆಸ್ ಮಾಡಿ ಅಲ್ಲಿ ಕಟ್ಟೋದು, ಆಮೇಲೆ ಈ ಟೈಟ್ ಆಗಿರುತ್ತಲ್ಲ ಮೋಷನ್ಗೆ ಹೋಗೋ ಜಾಗ, ಎತ್ತಿನ ಕುಂಬನ ಒಳಗಿಡಕ್ಕೆ ಹೋದ್ರೆ ಅದು ಒಳಗೋಗಿ ಪೆನಿಟ್ರೇಟ್ ಆಗಿ ತೂತಾಗಿ ಇಂಟೆಸ್ಟೈನ್ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಸೊ ಕ್ವಾಕ್ಸು ಕಟ್ ಮಾಡಿ ಮೋಷನ್ ಕಂಟ್ರೋಲ್ ತಪ್ಪೋಗಿರ್ತಿದೆ ಮೇಡಮ್. ಯಾಕೆ ಬೇರೆ ಜನ, ಒಂದು ಸರ್ಜನ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದ MS ಸರ್ಜರಿ ಸ್ಟೂಡೆಂಟು, ಬ್ರಿಲಿಯಂಟ್ ಬಾಯ್, ಅವನು ಕ್ವಾಕ್ ಹತ್ರ ಹೋಗಿದ್ದಾನೆ. 1 ಸರಿ ಅಲ್ಲ 2 ಸರಿ ಹೋಗಿ ಅವನಿಗೇನೋ ಮಸಲ್ಸ್ ಕಟ್ ಮಾಡಿ ಮೋಷನ್ ಕಂಟ್ರೋಲ್ ತಪ್ಪೋಗಿತ್ತು. ಅವನ್ ಕಂಟ್ರೋಲ್ ತಪ್ಪೋದಾಗ ಏನು ಮಾಡಬೇಕು, ಹೋಗ್ಬೇಕಲ್ಲ ಸೀನಿಯರ್ ಹತ್ರ. ಅವನ್ ಜೂನಿಯರ್ ಹತ್ರ ಹೋಗಿದ್ದಾನೆ, ಮತ್ತೆ ಇದೇ ಥರ ಆಪ್ರೇಟ್ ಮಾಡೋದು, ನಿನಗೆ ಗೈಡ್ ಮಾಡ್ತೀನಿ ಆ ರೀತಿ ಆಪ್ರೇಟ್ ಮಾಡೋ ಅಂತ. ಫುಲ್ ಕಂಟ್ರೋಲ್ ಹೋಗಿ 2 ವರ್ಷ ರೂಮಲ್ಲಿ ಇದ್ದ ಅವನು. ಕೊನೆಗೆ ಆತ್ಮಹತ್ಯೆ ಮಾಡ್ಕೋಬೇಕು ಡಿಸೈಡ್ ಮಾಡಿದಾಗ ಕೊನೆ ಕಾಲ್ ನನಗೆ ಮಾಡ್ತಾನೆ. ಸೊ ಒಂದು ಕಾಲ್ ನನಗೆ ಮಾಡದೆ ಹೋಗಿದ್ದಾರೆ, ಅವನವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದ. ಆಮೇಲೆ ಅವ್ನು ಕರೆದು ಒಂದು ರೂಮ್ ಕೊಟ್ಟು ಅವನಿಗೆ ರಿಹ್ಯಾಬ್ ಮಾಡಿ ಇವತ್ತು ಕಂಟ್ರೋಲ್ ಬಂದಿದೆ, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ಚೆನ್ನಾಗಿ ಒಂದು ದೊಡ್ಡ ಕಾಲೇಜಲ್ಲಿ HOD ಆಗಿದ್ದಾನೆ. ಸೊ ಇದು ಕ್ವಾಕ್ಸ್ಗಳ ಕತೆ. ಫರ್ಗೆಟ್ ಅಬೌಟ್ ಕಾಮನ್ ಮ್ಯಾನ್. ಒಬ್ಬ ಸರ್ಜನ್ ಕ್ವಾಕ್ ಹತ್ರ ಹೋಗ್ಬೇಕಾದ್ರೆ ಬೇರೆ ಜನ ಅವಿದ್ಯಾವಂತರು ಏನು ಮಾಡ್ತಾರೆ ಹಾಗೆ. ಅಂಡ್ ಇವಾಗ ಒಂದು ಕೊಲೊನೋಸ್ಕೋಪಿ ಮಾಡಿಸಿ ಅಂತಂದಾಗ ಅದೇನೋ ತುಂಬಾ ಕಾಂಪ್ಲೆಕ್ಸ್ ಅಂತ ಅನ್ಕೋಬಹುದು, ಬಟ್ ನೀವು ಹೇಳ್ತೀರಾ 6 to 7 minutes ಅಲ್ಲಿ ಕೊಲೊನೋಸ್ಕೋಪಿ ಆಗುತ್ತೆ. ಅಂಡ್ ನೀವು ಪೈಲ್ಸ್ ಗೆ ಸರ್ಜರಿ ಮಾಡಿದಾಗ ಇಟ್ ಇಸ್ ಅ ಸಿಂಪಲ್ ಲೇಸರ್ ಸರ್ಜರಿ. ವೈ ಟೇಕ್ ಸೋ ಮಚ್ ಆಫ್ ಪೇನ್, ಗೋ ಟು ಅ ಕ್ವಾಕ್, ಅಂಡ್ ಅದರಲ್ಲಿ ರಿಸಲ್ಟ್ ಕೂಡ ಇರೋದಿಲ್ಲ. ಅದರಿಂದ ಇನ್ನೇನೋ ಬೈ ಪ್ರಾಡಕ್ಟ್ ಆಗಿ ಅನುಭವಿಸೋ ಬದಲು ಇಷ್ಟು ಎಫಿಷಿಯಂಟ್ ಆಗಿರುವಂತಹ ಒಬ್ಬ ಡಾಕ್ಟರ್ ಹತ್ರ ಬಂದು, ಆಯ್ತು ನೀವು ನನ್ನ ವಿಷಯಗಳು ಹೇಳ್ಬೇಡಿ ಹೊರಗೆ ಅಂದ್ರೆ, ಆಫ್ ಕೋರ್ಸ್ ಯು ವಿಲ್ ನಾಟ್ ರಿವೀಲ್ ಅವರ್ ಐಡೆಂಟಿಟಿನ. ಇದೇನಾಗಿದೆ, ಹಿಂದಿನ ಕಾಲದಿಂದ ಒಂದು ಮೂಢನಂಬಿಕೆ, ಈ ಒಂದು ಕಾಯಿಲೆಗೆ ಪೈಲ್ಸ್ ಫಿಶಲಾಗೆ ಆ ಕ್ವಾಕ್ಸೇ ಒಳ್ಳೆಯವರು ಅಂತ ಅವ್ರು ಹೇಳ್ತಾರೆ. ನಮ್ಮ ಜನರೇಷನ್ಸ್ ಇಂದ ಬಂದಿದೆ, ನಮ್ಮ ಮುತ್ತಾತ, ನಮ್ಮ ತಾತ, ನಮ್ಮಪ್ಪ, ನಾನು ಇದನ್ನೇ ಮಾಡ್ತಾ ಇದ್ದೀನಿ, ಇದು ನಮ್ಮ ಕುಲಕಸುಬು ಅಂತ ಮಾತಾಡ್ತಾರೆ ಅವರು. ನಿಜವಾಗ್ಲೂ 3rd generation ಪೀಪಲ್, 4th generation ಪೀಪಲ್ ಜನ ಇದನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಲಿ ಮೇಡಮ್, ಈ ಕ್ವಾಕ್ಸ್ ಹತ್ರ ಹೋದಾಗ ಅವರು ನೀಟಾಗಿ ಕನ್ವಿನ್ಸ್ ಮಾಡ್ತಾರೆ. ನಮ್ ಡಾಕ್ಟರ್ಸ್ಗೂ ಅಷ್ಟು ಕನ್ವಿನ್ಸ್ ಮಾಡೋ ಶಕ್ತಿ ಇಲ್ಲ. ನೀಟಾಗಿ ಕನ್ವಿನ್ಸ್ ಮಾಡ್ತಾರೆ. ಡಾಕ್ಟರ್ಸ್ ಕಟ್ ಮಾಡ್ತಾರೆ, ಡಾಕ್ಟರ್ಸ್ ಆಪರೇಟ್ ಮಾಡ್ತಾರೆ, ಡಾಕ್ಟರ್ಸ್ ತುಂಬಾ ಚಾರ್ಜ್ ಮಾಡ್ತಾರೆ, ನೀವು ಮನೇಲೆ ಮಲಗಿರ್ಬೇಕಾಗತ್ತೆ, ನಮ್ದು ಸರ್ಜರಿನೇ ಇಲ್ಲ, ದಾರ ಕಟ್ತೀವಿ, 100% ಗ್ಯಾರಂಟಿ. ಇವಾಗ ಈ ರೀತಿ ಎಲ್ಲ ಗ್ಯಾರಂಟಿ ಕೇಳ್ತಾ ಇದೀರಲ್ಲ, ಆ ರೀತಿ 100% ಗ್ಯಾರಂಟಿ ಅಂತ ಕ್ವಾಕ್ಸ್ ಹೇಳ್ತಾರೆ. ಕ್ವಾಕ್ಸ್ ಹೇಳಿದಾಗ ಜನ ಅದನ್ನ ನಂಬ್ತಾರೆ. ಅದೇನಾಗಿರುತ್ತೆ, ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಹೋಗಿರ್ತಾರೆ, ಅದನ್ನ ಮಾಡಿರ್ತಾರೆ, ವಾಸಿ ಆಗಿರುತ್ತೆ ಅವ್ರಿಗೆ. ಇದನ್ನ ಹೋಗಿ ಊರಿಗೆಲ್ಲ ಹೇಳ್ತಾರೆ, ನಾನು ಅಲ್ಲಿ ಹೋಗಿದ್ದೆ ಅಂತ. ಕೆಲವ್ರು ಬಂದು ಹೇಳ್ತಾರೆ, ಸರ್ ಹೋದಾಗ ಅಲ್ಲಿ 100 ಜನ ಇದ್ರು ಸರ್, ಕಾಲಿಡಕ್ಕೆ ಜಾಗ ಇಲ್ಲ ಸರ್, ತುಂಬಾ ರಶ್ ಇತ್ತು ಸರ್. ಮೇಡಮ್, ಎಷ್ಟೋ ಜನ ಡಾಕ್ಟರ್ ಕ್ಲಿನಿಕಲ್ ಜನನೇ ಇರಲ್ಲ ಮೇಡಮ್, ಕ್ವಾಕ್ಸದ ಜನ ಇರ್ತಾರೆ. ಸೊ ಈ ರೀತಿ ಇತ್ತೀಚೆಗೆ ಬದಲಾವಣೆ ಆಗ್ತಾ ಇದೆ ನಮ್ಮ ಜನ ಅವೇರ್ನೆಸ್ ಬಂದ ಮೇಲೆ.